Question: Find the 20th term from the last term of the AP 3, 8, 13, so on 253. ಸೊ ಈ ಕ್ವಶನ್ದಾಗ ನಮಗೆ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ 20th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್. ಅಂದರೆ ಈ ಕಡೆಯಿಂದ ಲಾಸ್ಟ್ ಟರ್ಮು ಇದು ಏನು ಲಾಸ್ಟ್ ಟರ್ಮ್. ಸೊ ಈ ಕಡೆಯಿಂದ 20th ಟರ್ಮ್ ಯಾವುದಾಗುತ್ತೆ ಅದನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಂದರೆ ಇದು 253 ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಹೀಗೆ 20th ಟರ್ಮ್ ಲಾಸ್ಟ್ ಕಡೆಯಿಂದ ಯಾವುದಾಗುತ್ತೆ ಅದು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ ಮಾಡಬೇಕಂದ್ರೆ ನಾವು ಈ ಎ ಪಿ ಏನು ಕೊಟ್ಟಿದ್ದಾರೆ 3, 8, 13, 253 ಅಂತ ಕೊಟ್ಟಿದ್ದಾರೆ. ಸೊ ಈ ನಮಗೆ ಲಾಸ್ಟ್ ಟರ್ಮ್ನಿಂದ 20th ಟರ್ಮ್ ಬೇಕಾಗಿದೆ. ಸೊ ಹಾಗಾಗಿ ನಾವು ಈ ಎ ಪಿನ ರಿವರ್ಸ್ ಮಾಡೋಣ. ಈ ಎ ಪಿ ಆರ್ಡರ್ ಏನಿದೆ ಅದನ್ನು ರಿವರ್ಸ್ ಮಾಡೋಣ. ಅದು ಮಾಡಿದರೆ ಏನಾಗುತ್ತೆ ಅಂದರೆ 253, 248, 243, so on 13, 8, 3. ಸೊ ಇದು ನ್ಯೂ ಎ ಪಿ ನಮಗೆ ಬಂದಿದೆ. ಅಂದರೆ ಫ್ರಮ್ ದ ಲಾಸ್ಟ್ ಟರ್ಮ್ ಅಂತ ಹೇಳಿದ್ದಕ್ಕೆ ನಾವು ಈ ಎ ಪಿನ ಹೀಗೆ ಇದನ್ನು ರಿವರ್ಸ್ ಮಾಡಿದಾಗ ಈ ಎ ಪಿ ಹೀಗೆ ಬರುತ್ತೆ. ಸೊ ಇವಾಗ ನಾವು 20th ಟರ್ಮ್ ಕಂಡುಹಿಡಿಬೇಕು. ಅಂದರೆ A20 ಏನಿದೆ ಅಂತ ಕಂಡುಹಿಡಿಯಬೇಕು. A20 ಏನಿದೆ ಅಂತ ಕಂಡುಹಿಡಿಯಬೇಕು. ಸೊ ಎ ಏನಿದೆ 253, ಡಿ ಏನಿದೆ 248 ಮೈನಸ್ 253. ಸೊ ಡಿ ಏನಿದೆ -5. ಸೊ ಈಗ ಎನ್ ಈ ಫಾರ್ಮುಲಾದಿಂದ ನಾವು A20ನ ಕಂಡುಹಿಡಿಬೋದು. A20 is equal to 253 ಪ್ಲಸ್ ಎನ್ ಏನಿದೆ 20 -1, ಡಿ ಏನಿದೆ -5. A20 is equal to 253 plus 19 into -5. So A20 is equal to 253 plus into minus 19 5 95. A20 is equal to 253 minus 95, 158. So therefore 20th term from the last term of the AP is 158. ಸೊ ನಮಗೆ ಆನ್ಸರ್ ಈಗ ಗೊತ್ತು. ಸೊ ಇದನ್ನು ಇನ್ನೊಂದು ವೇನಲ್ಲೂ ನಾವು ಈ ಕ್ವಶನ್ನ ಮಾಡ್ಬೋದು. ಅದು ಹೇಗಂದರೆ ಈಗ ನಮ್ಗೆ ಕೊಟ್ಟಿರೋ ಎ ಪಿ 3, 8, 13, 250ವರೆಗೂ 53ವರೆಗೂ ಕೊಟ್ಟಿದ್ದಾರೆ. ಸೊ ಇದನ್ನು ರಿವರ್ಸ್ ಆರ್ಡರಲ್ಲಿ ಬರೆದು ನಾವು ಈ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಆದರೆ ಇದೇ ಆರ್ಡರಲ್ಲಿ ನಾವು ಕ್ವಶನ್ ಎ ಪಿನ ಇಟ್ಕೊಂಡು ನಾವು 20th ಟರ್ಮ್ನ ಕಂಡುಹಿಡಿಬೇಕು. ಅದು ಹೇಗಂದರೆ ಈಗ ನೋಡಿ ಆರ್ ಈಗೂ ಮಾಡ್ಬೋದು 3, 8, 13, so on 253 ಅಂತ. ಸೊ ಇದರಲ್ಲಿ ಎ 3 ಇದೆ, ಡಿ 8 - 3 5 ಇದೆ. ಸೊ ಇದರಲ್ಲಿ ನಮಗೆ ಎಷ್ಟು ಟರ್ಮ್ಸ್ ಇವೆ ಅಂತ ಗೊತ್ತಿಲ್ಲ.
20th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್, ಅಂದರೆ ಈ ಕಡೆಯಿಂದ 20th ಟರ್ಮ್ ಲಾಸ್ಟ್ ಟರ್ಮ್ ನಮ್ಗೆ ಬೇಕಾಗಿದೆ ಅಂದರೆ ಇದು ಎಷ್ಟನೇ ಟರ್ಮ್ ಅಂತ ಗೊತ್ತಾಗಬೇಕು ನಮಗೆ, ಎ ಎನ್. ಸೊ ಹಾಗಾಗಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈ nth ಟರ್ಮ್ ಎ ಎನ್ ಏನಿದೆ ಅದು ಎಷ್ಟನೇ ಟರ್ಮ್ ಅಂತ ನಾವು ಟೋಟಲ್ ಎಷ್ಟು ಟರ್ಮ್ ಇವೆ ಇದರಲ್ಲಿ ಅನ್ನೋದನ್ನು ನಾವು ಫಸ್ಟ್ ಕಂಡುಹಿಡಿಬೇಕಂದ್ರೆ ಇದು ಎ ಎನ್ ಅಂತ ತಗೊಳ್ಬೇಕು. ಎ ಎನ್ 253 3 ಪ್ಲಸ್ ಎನ್ ಮೈನಸ್ 1 ಇಂಟು 5. 253 is equal to 3 plus 5n minus 5. 253 is equal to minus 2 plus 5n. 5n is equal to 255. So n is equal to 255 by 5. 5 1 the 5 5 the 5 1. ಸೊ n ಏನು ಬಂತು ನಮಗೆ 51 ಬಂತು. ಅಂದರೆ ಇಲ್ಲಿಂದ ಇಲ್ಲಿವರೆಗೆ 51 ಟರ್ಮ್ಸ್ ಇವೆ ಅಂತ ಗೊತ್ತಾಯಿತು. ಸೊ ನಮಗೇನು ಬೇಕಾಗಿದೆ, ಲಾಸ್ಟಿಂದ 20th ಟರ್ಮ್ ಬೇಕಾಗಿದೆ. ಸೊ ನಾವು ಸಾಲ್ವ್ ಮಾಡುವಾಗ ಇಲ್ಲಿಂದ ಇಲ್ಲಿವರೆಗೂ 51 ಟರ್ಮ್ಸ್ ಇವೆ ಅಂತ ನಮಗೆ ಗೊತ್ತಾಯಿತು. ಆದರೆ ಈ ಕಡೆಯಿಂದ 20th ಟರ್ಮ್ ಅಂತ ಕೇಳಿದ್ದಾರೆ, 20th ಟರ್ಮ್. ಸೊ ಇದು A51 ಅಂತ ನಮಗೆ ಗೊತ್ತಾಯಿತು, 253. ಸೊ ಈಗ A51 ಇಲ್ಲಿದೆ ಅಂದರೆ A50, A49, A48, A47, A46, A45, A44, A43, A42, A41, A40, A39, A38, A37, A36, A35, A34, A33, A32, A31, A30, A29. ಸೊ ಹೀಗೆ ಹೋಗ್ತಾ A1 ವರೆಗೂ ಟರ್ಮ್ಸ್ ಇರುತ್ತೆ. ಅಂದರೆ ನಮಗೆ ಟೋಟಲ್ 51 ಟರ್ಮ್ಸ್ ಈ ಎ ಪಿ ಎಲ್ ಇವೆ ಅಂತ ನಮಗೆ ಗೊತ್ತಾಯಿತು. ಆದರೆ ಕ್ವಶನಲ್ಲಿ ಏನು ಕೇಳಿದರೆ ಫ್ರಮ್ ಲಾಸ್ಟ್ 20th ಟರ್ಮ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, 8th, 9th, 10th, 11th, 12th, 13, 14, 15, 16, 17, 18, 19, 20. ಅಂದರೆ A32 ನಮಗೆ ಗೊತ್ತಾದರೆ ಫ್ರಮ್ ದ ಲಾಸ್ಟ್ 20th ಟರ್ಮ್ ಅಂತ ಗೊತ್ತಾಗುತ್ತೆ. ಸೊ ನಾವು ಡೈರೆಕ್ಟ್ A32 ಕಂಡುಹಿಡಿದ್ರೆ ನಮಗೆ ಫ್ರಮ್ ದ ಲಾಸ್ಟ್ 20th ಟರ್ಮ್ ಅಂತ ಬರುತ್ತೆ. ಸೊ ಇದರಲ್ಲಿ A32 ನಾವು ತಗೊಳ್ಳುವಾಗ ಏನಿರುತ್ತೆ, 3 ಇರುತ್ತೆ ಪ್ಲಸ್ 32 ಮೈನಸ್ 1 ಡಿ ಏನಿದೆ 8 ಮೈನಸ್ 3 5. ಸೊ A32 is equal to 3 plus 31 into 5. A32 is equal to 3 plus
155. A32 is equal to 158. ಸೊ ಈಗ ಮಾಡಿದ್ರು 158 ಆನ್ಸರ್ ಬರುತ್ತೆ, ಈಗ ಮಾಡಿದ್ರು 158 ಆನ್ಸರೇ ಬರುತ್ತೆ. A20. ಸೊ ನಾವು A51 ಟರ್ಮ್ವರೆಗೂ ಬರೆದಾಗ ಫ್ರಮ್ ದ ಲಾಸ್ಟ್ 20 ಟರ್ಮ್ ಬೇಕಾದಾಗ ನಾವು ಏನು ಮಾಡ್ಬೇಕಂದ್ರೆ 51 ಮೈನಸ್ 20 ಎಷ್ಟಾಗುತ್ತೆ? 31 ಆಗುತ್ತೆ. ಪ್ಲಸ್ 1 ಅದು 32 ಸೆಕೆಂಡ್ ಟರ್ಮ್ ಅಂತ ನಾವು ಡೈರೆಕ್ಟಾಗಿ ಮಾಡ್ಬೋದು. 32nd ಟರ್ಮ್ ಅಂತ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ದ 4th and 8th ಟರ್ಮ್ ಆಫ್ ಎನ್ AP ಈಸ್ 24. ಅಂದರೆ ಸಮ್ ಆಫ್ 4th and 8th ಟರ್ಮ್ ಆಫ್ ಎನ್ AP ಈಸ್ 24. ನೆಕ್ಸ್ಟ್, ಆ್ಯಂಡ್ ದ ಸಮ್ ಆಫ್ ದ 6th and 10th ಟರ್ಮ್, 6th and 10th terms of an AP is 44. Find the first 3 terms of AP. ಅಂದರೆ ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ AP ಅಂತ ಕೇಳಿದೆ. ಸೊ AP ಕಂಡುಹಿಡಿಬೇಕಂದ್ರೆ ನಮಗೆ A ಗೊತ್ತಾಗಬೇಕು, D ಗೊತ್ತಾಗಬೇಕು. ಸೊ ಆವಾಗ ನಾವು APಯಲ್ಲಿರೋ ನಂಬರ್ನ ಟರ್ಮ್ಸ್ಗಳನ್ನು ನಾವು ಬರಿಬೋದು. ಸೊ ಈಗ ಈ A4ನ A+3D ಅಂತ ಬರಿಬೋದು. A8ನ A+7D ಅಂತ ಬರಿಬೋದು. ಸೊ ಈಸ್ ಈಕ್ವಲ್ ಟು 24. ಸೊ 1A 2A ಪ್ಲಸ್ 3D ಪ್ಲಸ್ 7D 10D ಈಸ್ ಈಕ್ವಲ್ ಟು 24. ಸೊ ಇಲ್ಲಿ A6ನ A+5D ಅಂತ ಬರಿಬೋದು. A10ನ A+9D ಅಂತ ಬರಿಬೋದು. ಈಸ್ ಈಕ್ವಲ್ ಟು 44. ಸೊ ಇದು 2A ಪ್ಲಸ್ 5D ಪ್ಲಸ್ 9D 14D ಈಸ್ ಈಕ್ವಲ್ ಟು 44. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳೋಣ. Subtracting equation 1 from 2. 2A plus 14D is equal to 44. 2A plus 10D is equal to 24. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಸಬ್ಸ್ಟ್ರಾಕ್ಟಿಂಗ್ ಈಕ್ವೇಷನ್ 1 ಫ್ರಮ್ 2. ಸೊ ಮೈನಸ್ 2A ಪ್ಲಸ್ 2A ಕ್ಯಾನ್ಸಲ್, ಮೈನಸ್ 10D ಪ್ಲಸ್ 14D ಪ್ಲಸ್ 4D, ಮೈನಸ್ 24 ಪ್ಲಸ್ 44 ಪ್ಲಸ್ 20. D is equal to 20/4. 4 1s 4 5s. ಸೊ D is equal to 5 ಅಂತ ಬಂತು. ಸೊ ನಮಗೆ D ಬಂತು. ಸೊ ಈಗೇನು ಬರಬೇಕು? A ಬಂದರೆ ನಾವು ಫಸ್ಟ್ 3 ಟರ್ಮ್ಸ್ ಆಫ್ APಯನ್ನು ಬರಿಬೋದು. ಸೊ ಈ Dನ ನಾವು ಈ ಈಕ್ವೇಷನ್ 1ಅಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಈಕ್ವೇಷನ್ 2ಅಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. on substituting the value of D in equation 1, 2A plus 10D is equal to 24. 2A plus 10 into D
5 is equal to 24. 2a plus 10 5 is 50 is equal to 24. 2a is equal to 24 minus 50. 2a is equal to 26. A is equal to minus 26. A is equal to minus 26 by 2. 2 1s are 2 3s are. So a ಏನು ಬಂತು minus 13. ಸೊ a ಏನು ಬಂತು ನಮಗೆ minus 13. a is equal to minus 13. a is equal to minus 13 ಬಂತು. ಸೊ ಎನು ಬಂತು ಡಿನೂ ಬಂತು. ಸೊ ಈಗ ನಾವು ಫಸ್ಟ್ 3 ಟರ್ಮ್ಸ್ ಆಫ್ ದ ಎ ಪಿ ಬರೀಬೇಕು. ಸೊ ನಮಗೆ ಎ minus 13 ಬಂದಿದೆ, ಡಿ 5 ಬಂದಿದೆ. ಸೊ ಫಸ್ಟ್ 3 ಟರ್ಮ್ಸ್ ಆಫ್ ಎ ಪಿ. ಫಸ್ಟ್ 3 ಟರ್ಮ್ಸ್ ಆಫ್ ಎ ಪಿ ಆರ್ ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ. ಸೊ ಎ ಏನಿದೆ minus 13. ಎ ಪ್ಲಸ್ ಡಿ minus 13 ಪ್ಲಸ್ 5. ಏನಿದೆ minus 13 ಪ್ಲಸ್ 2 ಇಂಟು ಡಿ ಏನಿದೆ 5. ಸೊ minus 13 ಪ್ಲಸ್ 5 minus 8. minus 13 ಪ್ಲಸ್ 10 2 ಇಂಟು 5. ಸೊ minus 13 minus 18. So minus 3. So these are the first 3 terms of AP. Next question. Subbarao started work in 1995 at an annual salary of rupees 5,000. ಅಂದರೆ ಸುಬ್ಬಾರಾವ್ ಅನ್ನೋನು 1995ನಲ್ಲಿ ಜಾಬ್ ಸ್ಟಾರ್ಟ್ ಮಾಡ್ತಾನೆ. ಸೊ ಒಂದು ಸ್ಯಾಲರಿ 5,000 ಇರುತ್ತೆ. ಆ್ಯಂಡ್ ರಿಸೀವ್ಡ್ ಆ್ಯನ್ ಇನ್ಕ್ರಿಮೆಂಟ್ ಆಫ್ rupees 2,000 ಈಚ್ ಇಯರ್. ಅಂದರೆ rupees 200 ಅವನಿಗೆ ಇಯರ್ಲಿ ಇನ್ಕ್ರೀಸ್ ಆಗುತ್ತೆ, ಒಂದೊಂದು ವರ್ಷಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ಹೀಗೆ ಇನ್ಕ್ರೀಸ್ ಆಗ್ತಾ ಆಗ್ತಾ ಇನ್ ವಿಚ್ ಇಯರ್ ಡಿಡ್ ಹೀಸ್ ಇನ್ಕಮ್ ರೀಚ್ rupees 7,000. ಅಂದರೆ 5,000ಇಂದ 7,000ವರೆಗೂ ರೀಚ್ ಆಗೋಕ್ಕೆ ಎಷ್ಟು ವರ್ಷ ಬೇಕಾಯಿತು ಅಂತ ಕೇಳಿದೆ. ಅಂದರೆ 5,000ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಏನಾಗುತ್ತೆ, ರಿಸೀವ್ಡ್ ಇನ್ಕ್ರಿಮೆಂಟ್ ಆಫ್ 200. ಅಂದರೆ ನೆಕ್ಸ್ಟ್ ಇಯರು 5,200 ಆಗುತ್ತೆ. ನೆಕ್ಸ್ಟ್ ಇಯರು 5,400 ಆಗುತ್ತೆ. ಹೀಗೆ ಇನ್ಕ್ರೀಸ್ ಆಗ್ತಾ ಆಗ್ತಾ ಸ್ಯಾಲರಿ ಎಲ್ಲಿವರೆಗೂ ರೀಚ್ ಆಗುತ್ತೆ, 7,000ವರೆಗೂ ರೀಚ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷದಲ್ಲಿ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಅದನ್ನು ನಾವು ಕಂಡುಹಿಡಿಯೋಣ. ಅದು ಹೇಗಂದರೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಏನಿದೆ 5,000, ಡಿ ಏನಿದೆ 5,200 ಮೈನಸ್ 5,200. ಎ ಎನ್ ಏನಿದೆ 7,000. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಎನ್ 7,000, ಎ 5,000 ಪ್ಲಸ್ ಎನ್ ಮೈನಸ್ 1, ಡಿ ಏನಿದೆ 200. 7,000 ಈಸ್ ಈಕ್ವಲ್ ಟು 5,000 ಪ್ಲಸ್ 200 ಎನ್ ಮೈನಸ್ 200. 7,000 ಈಸ್ ಈಕ್ವಲ್ ಟು 5,000 ಮೈನಸ್ 200, 4,800 ಪ್ಲಸ್ 200 ಎನ್. ಸೊ 7,000 ಈ 4,000 ಈ ಕಡೆ ಬಂದರೆ ಮೈನಸ್ 4,800 ಈಸ್ ಈಕ್ವಲ್ ಟು 200 ಎನ್. 7,000 minus 4,200, 2,200 is equal to 200 n. So n is equal to 2,200 by 200. You add 0 cancel. 2 ones are
2 11s. ಸೊ n ಈಸ್ ಈಕ್ವಲ್ ಟು 11. ಅಂದರೆ ಸುಬ್ಬರಾವ್ದು 5000ಇಂದ 7000 ಸ್ಯಾಲರಿ ಯಾವಾಗುತ್ತೆ? 11 ವರ್ಷದಲ್ಲೇ ಆಗುತ್ತೆ, 11 ವರ್ಷದಲ್ಲಿ. ಸೊ ದೇರ್ಫೋರ್ ಇನ್ 11th year his salary will be 7,000. Next question. Ramkali saved rupees 5 in the first week of a year and then increased her weekly savings by rupees 1.75. If in the nth week her weekly savings become rupees 20.57, find n. ಅಂದರೆ ರಂಕಲಿ ಸೇವ್ಡ್ rupees 5 in the first week. ರಂಕಲಿ ಸೇವ್ಡ್ rupees 5 in the ಫಸ್ಟ್ ವೀಕ್ನಲ್ಲಿ 5 rupees ಸೇವ್ ಮಾಡ್ತಾರೆ ರಂಕಲಿ. ಸೊ ನೆಕ್ಸ್ಟ್ ಆ್ಯಂಡ್ ದೆನ್ ಇನ್ಕ್ರೀಸ್ಡ್ ಹರ್ ವೀಕ್ಲಿ ಸೇವಿಂಗ್ಸ್, ಅಂದರೆ ವೀಕ್ಲಿ ಸೇವಿಂಗ್ಸು 1.7 rupees ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಸೆಕೆಂಡ್ ವೀಕ್ನಲ್ಲಿ 6.75 rupees ಆಗುತ್ತೆ. ಥರ್ಡ್ ವೀಕು 6.75ನಿಂದ ಮತ್ತೆ 1.75 ಆ್ಯಡ್ ಮಾಡಿದ್ರೆ ಇದು 6.75ನಲ್ಲಿ ಮತ್ತೆ 1.75 ಜಾಸ್ತಿ ಆದರೆ ಎಷ್ಟಾಗುತ್ತೆ? 7.5 ಆಗುತ್ತೆ, 7.5. ಸೊ ನೆಕ್ಸ್ಟ್ ವೀಕ್ನಲ್ಲಿ 7.5 ಆಗುತ್ತೆ. ಸೊ ಹೀಗೆ ಸೇವಿಂಗ್ಸ್ ಆಗ್ತಾ 20.75 ಲಾಸ್ಟಿಗೆ ಆಗುತ್ತೆ. ಸೊ ಯಾವ ವೀಕ್ನಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಬೇಕು. ಯಾವ ವೀಕ್ನಲ್ಲಿ 20.75 rupees ಸೇವಿಂಗ್ಸ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಸೊ ಇದಕ್ಕೆ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಸೊ A ಏನಿದೆ 5, D ಏನಿದೆ 6.75 ಮೈನಸ್ 5, D ಏನಿದೆ 1.75, D ಏನು ಬಂತು 1.75. ಸೊ AN ಏನಿದೆ 20.75. ಸೊ ಇದನ್ನು ವ್ಯಾಲ್ಯೂನ ನಾವು ಪುಟ್ ಮಾಡೋದು. AN 20.75, A ಏನಿದೆ 5 ಪ್ಲಸ್ N ಮೈನಸ್ 1 ಇಂಟು D ಏನಿದೆ 1.75. 20.75 5 ಪ್ಲಸ್ 1.75 ಇಂಟು N 1.75 N ಪ್ಲಸ್ ಇಂಟು ಮೈನಸ್ 1.75. ಸೊ 20.75 ಈಸ್ ಈಕ್ವಲ್ ಟು 5 ಮೈನಸ್ 1.75 3.25 ಪ್ಲಸ್ 1.75 N. ಸೊ 20.75 ಮೈನಸ್ ಈ ಪ್ಲಸ್ 3.5 ಈ ಕಡೆ ಬಂದರೆ ಮೈನಸ್ 3.25 ಈಸ್ ಈಕ್ವಲ್ ಟು 1.75 N. ಸೊ ಇದನ್ನು ಸಾಲ್ವ್ ಮಾಡಿದಾಗ 17.50 ಈಸ್ ಈಕ್ವಲ್ ಟು 1.75 N. ಸೊ N ಈಸ್ ಈಕ್ವಲ್ ಟು 17.50 ಬೈ 1.75. ಸೊ ಈಗ ಬಂದಾಗ ಈ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಈ ಪಾಯಿಂಟ್ ಕ್ಯಾನ್ಸಲ್ ಆದಾಗ 1750 ಬೈ 175 ಅಂತ ಉಳಿತು. ಸೊ ಇದನ್ನು ಸಾಲ್ವ್ ಮಾಡಿದಾಗ 175 1 175 10. ಸೊ N ಈಸ್ ಈಕ್ವಲ್ ಟು 10. ಸೊ ಫಸ್ಟ್ ವೀಕ್ನಲ್ಲಿ 5 rupees ಸೇವ್ ಆಗುತ್ತೆ, ಸೆಕೆಂಡ್ ವೀಕ್ನಲ್ಲಿ 6.75 ಆಗುತ್ತೆ. ಸೊ 20.75 rupees ಯಾವಾಗ
ಎಷ್ಟನೇ ವೀಕ್ನಲ್ಲಿ ನಮಗೆ ಸೇವ್ ಆಗುತ್ತೆ ಅಂದರೆ 10th ವೀಕ್ನಲ್ಲಿ ನಮಗೆ 20.75 ರುಪೀಸ್ ಸೇವ್ ಆಗುತ್ತೆ ಅಂತ ನಾವು ಬರೀಬೇಕು. ಸೊ therefore on 10th week Ramkali's savings become 20.75.